ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಇವತ್ತಿನ ದಿನ ಪೂಜೆಗೆ ಹೊರಟಿದ್ದೆ, ಸತ್ಯನಾರಾಯಣ ಪೂಜೆದು. ಏನು ಬರೀ ಸತ್ಯನಾರಾಯಣ ಪೂಜೆ ಅಂತಿದ್ದೀರಾ, ಬಟ್ ಏನು ಮಾಡೋದು, ನಮ್ಮ ಮನೆಯವ್ರ ಫ್ರೆಂಡ್ದಿತ್ತು. ಇವಾಗ ನನ್ನ ಫ್ರೆಂಡ್ ಮನೇಲಿ ಪೂಜೆ ಇತ್ತು, ಸೊ ಹಾಗಾಗಿ ಪೂಜೆಗೆ ಹೊರಟಿದ್ದೀನಿ. ನಮ್ಮ ಮನೆಯವ್ರಿಗೆ ಕಾಯ್ತಾ ಇದ್ದೆ, ನಮ್ಮ ಮನೆಯವ್ರೇನು ಬಂದಿರಲಿಲ್ಲ. ನನ್ನ ಮಗ ನಾನು ಮಳೆ ಬರ್ತಾಯಿದ್ದೆ ಎಲ್ಲ ಸುಮ್ಮನೆ ಹರಟೆ ಹೊಡ್ಕೊಂಡು ಈ ಥರ ವೀಡಿಯೋ ಮಾಡ್ಕೊಂಡು ಕೂತಿದ್ದೆ, ರೀಲ್ಸು ಅದು ಇದು ಅಂದ್ಕೊಂಡು. ನನ್ನ ಮಗ ಸ್ವಲ್ಪ ಕಾಮಿಡಿನೂ ಮಾಡ್ತಿದ್ದ, ಸೊ ಕಾಮಿಡಿ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಏನಿಲ್ಲ, ನನ್ನ ಮಗನಿಗೆ ಅವನಿಗೆ ಸುಮ್ಮನೆ ಇದ್ದರೆ ಅವನಿಗೆ ಬೋರ್ ಆಗುತ್ತೆ ಅಂತೇಳಿ ಕಾಮಿಡಿ ಮಾಡ್ತಿರ್ತೀನಿ. ಈಗ ಇನ್ನು ಅವ್ರು ಬಂದಿಲ್ವಲ್ಲ, ಸೊ ಹಾಗಾಗಿ ಕಾಯ್ದುಬಿಟ್ಟು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇವಾಗ ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ, ಫ್ರೆಂಡ್ ಅಂದರೆ ಡಿಪ್ಲೊಮೊ ನರ್ಸಿಂಗ್ ನಾನು ಮಾಡಿದ್ದು. JNM ಅಂತಾರೆ, ಡಿಪ್ಲೊಮೊ ನರ್ಸಿಂಗ್ ಅಂತಾರೆ, ಅದು ನಾನು ಮಾಡಿದ್ದೆ. ಸೊ ಆ ಒಂದು ಫ್ರೆಂಡ್, ಆ ಟೈಮಲ್ಲಿ ಆದಂಥ ಫ್ರೆಂಡ್ಸ್ ಇವರೆಲ್ಲ. ಸೊ ಆ ಫ್ರೆಂಡ್ ಮನೇಲಿ ಪೂಜೆ ಇತ್ತು, ಸತ್ಯನಾರಾಯಣ ಪೂಜೆ. ಸೊ ಕರೆದಿದ್ರು, ಅದಕ್ಕೆ ಹೊರಟಿದ್ವಿ. ನೋಡಿ ನನ್ನ ಮಗ ಇಲ್ಲಿ ಫೋಸ್ ಕೊಡ್ತಾವನೆ, ಏನೋ ದೊಡ್ಡದಾಗಿ ಯೋಚನೆ ಮಾಡಿಕೊಂಡು ಸ್ವಲ್ಪ ದೊಡ್ಡವ್ರ ಥರನೇ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಒಂದೊಂದು ಸಲ ಫುಲ್ಲು ಬೇಬಿ ಥರ ಆಡ್ತಾನೆ, ಒಂದೊಂದು ಸಲ ಫುಲ್ ದೊಡ್ಡವ್ರ ಥರ ಮಾತಾಡ್ತಾನೆ. ಈ ಥರ ಕಾಮಿಡಿ ಮಾಡ್ತಾಯಿದ್ದ. 3 ಬತ್ತಿ ಕಟ್ಟು ಹಾಕ್ಕೊಂಡು ಕೂತಿದ್ದ. ಗೈಸ್ ಹೇಳ್ಬೇಕಂದ್ರೆ ನನ್ನ ಮಗ ಮನೇಲಿದ್ದ ಅಂದರೆ ಏನಾದರೂ ಒಂದು, ಈಗ ರಜಾ ಬೇರೆ ಅಲ್ಲ, ಸೊ ಹಾಗಾಗಿ ಈ ಥರ ಆ್ಯಕ್ಟಿವಿಟೀಸ್ ಇದ್ದೇ ಇರುತ್ತೆ. ಫನ್ನಿ ನೋಡಿದ್ದೀರಾ ನೀವೇ ವೀಡಿಯೋಸಲ್ಲೆಲ್ಲ, ಓಕೆನಾ. ಹೀಗೆ ಹೊರಟಿದ್ವಲ್ಲ, ಅವನು ಒಂದು ಸಲ ಬರ್ತೀನಿ ಅಂತಿದ್ದ, ಒಂದು ಸಲ ಬರೋಲ್ಲ ಅಂತಿದ್ದ. ಆದರೂ ಬಾರೋ, ಏನಾಗಲ್ಲ, ನನಗೇನೆ ಅಲ್ಲಿ ಫ್ರೆಂಡ್ಸ್ ಯಾರೂ ಇಲ್ಲಲ್ಲ, ಹೋಗು ನೀನು ಬೇಕಿದ್ದರೆ, ನಿನ್ನ ಫ್ರೆಂಡ್ಸ್ ತಾನೇ, ನೀನು ಹೋಗು, ನನ್ನ ಫ್ರೆಂಡ್ಸ್ ಮನೆ ನಾನು ಹೋಗ್ತೀನಿ ಅಂತ ಡವ್ ಮಾಡ್ತಿದ್ದ. ನನಗೆ ಅದಕ್ಕೆ ನಿನ್ನ ಫ್ರೆಂಡ್ಸ್ ಮನೆಗೆ ಹೋಗಿ ನಾವು ಬರ್ತೀವಿ ಬಾರು ಅಂತೇಳಿ. ಇವಾಗ ಅದು ಒಂದು ಚಿಕ್ಕ ಮಕ್ಕಳಿಗೂ ಕೂಡ ನನ್ನ ಫ್ರೆಂಡ್ಸು, ನನಗೆ ಬೇಕಾದವರು ಅನ್ನೋದು ಬಂದುಬಿಟ್ಟಿದೆ. ಈ ಥರ ಲೈಫ್ ಇರುತ್ತಲ್ವ. ಈಗ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀವಿ ಗಾಯ್ಸ್. ಈಗ ನೋಡಿ, ಮನೇಲಿರೋದ್ರಲ್ಲೇ ಇವರು ಈ ಥರ ಡೆಕೋರೇಷನ್ ಎಲ್ಲ ಮಾಡಿದರು, ತುಂಬ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ. ಇದೆಲ್ಲ ಹ್ಯಾಂಗಿಂಗ್ಸು, ಮನೇಲಿ ಯೂಸ್ ಮಾಡ್ಕೊಂಡಿರೋವಂಥದ್ದನ್ನೇ ಈ ಥರ ಹಾಕಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೇಳ್ಬೇಕಂದ್ರೆ. ಬ್ಯಾಕ್ಗ್ರೌಂಡು ಎಲ್ಲ ಇವರೇ ಮಾಡಿದ್ದಾರೆ ಅಂತ ಅಂದ್ಕೊಂಡೆ ನಾನು, ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಏನೋ ಒಂಥರ ಮನೇಲಿರೋದನ್ನೇ ಯೂಸ್ ಮಾಡ್ಕೊಂಡು ಈ ಥರ ಡೆಕೋರೇಷನ್ ಮಾಡಿದಾಗ ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ. ಅದಕ್ಕೋಸ್ಕರ ನಾವು ದುಡ್ಡು ಹಾಕಿದ್ವಲ್ಲ ಅಂತ ಅನಿಸ್ತಿರುತ್ತೆ. ಬಟ್ ಈ ಥರ ಮನೇಲಿರೋದನ್ನೇ ಯೂಸ್ ಮಾಡಿಕೊಂಡು ಇವರು ಡೆಕೋರೇಷನ್ ಮಾಡಿರೋದು ಗೈಸ್. ಈ ಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಪೂಜೆ ಎಲ್ಲ ಆಗಿತ್ತು ನಾವು ಓದುವಾಗ ಹೇಳ್ಬೇಕಂದ್ರೆ. ಏನಿದ್ರು ಈ ಥರ ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತಿತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ಸತ್ಯನಾರಾಯಣ ಪೂಜೆ. ಅವರು ಹೋದ ವರ್ಷ ಗೃಹ ಪ್ರವೇಶ ಮಾಡಿದ್ರು, ಅವತ್ತಿನ ದಿನ ಕೂಡ ಸತ್ಯನಾರಾಯಣ ಪೂಜೆ ಮಾಡಿದ್ರಂತೆ. ಸೊ ಹಾಗಾಗಿ ಈ ವರ್ಷ ಕೂಡ ಮಾಡಿದ್ದಾರೆ. ಏನೋ ಸತ್ಯನಾರಾಯಣ ಪೂಜೆನ 5 ಇಯರ್ಸ್ ಏನೋ ಮಾಡಬೇಕು, ಇಲ್ಲ ಲೈಫ್ ಲಾಂಗ್ ಮಾಡಬೇಕು ಅಂತ ಕೆಲವರು ಹೇಳ್ತಾರೆ. ಸೊ ಆ ಪರ್ಪಸ್ಸಿಗೆ ಏನಾರು ಇವರು 5 ಇಯರ್ಸ್ ಮಾಡ್ತಾರೇನೋ, ಬಟ್ ಹಾಗಾಗಿ ಇವರು ಮಾಡಿಸಿದ್ರು ಈ ಸಲನೂ. ಅದು ಅಲ್ಲದೆ ಇವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇತ್ತಂತೆ, ಸೊ ಅದಕ್ಕೋಸ್ಕರ ಮಾಡಿದ್ದಾರೆ. ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಯಾರಿಗೆಲ್ಲ ಇಷ್ಟ ಆಯಿತು ಪೂಜೆ, ಈ ಥರ ಮನೇಲಿರೋದನ್ನೇ ಯೂಸ್ ಮಾಡಿಕೊಂಡು ನೀವು ಯಾರು ಈ ಥರ ಮಾಡ್ತೀರಾ ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ, ಓಕೆನಾ. ಹಾಗೆ ಗಾಯ್ಸ್ ಹೇಳ್ಬೇಕಂದ್ರೆ ಫ್ರೆಂಡ್ಶಿಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಆಗಿ ಏಜ್ ಫ್ರೆಂಡ್ಸ್ ಬೇಕೇ ಬೇಕು ಅಂತ ಅನಿಸುತ್ತೆ ಅಲ್ವಾ. ಫ್ರೆಂಡ್ಸ್ ಇಲ್ಲ, ಸಂಬಂಧಿಕರು ಇಲ್ಲ ಅಂದರೆ ಇರ್ಬೋದು, ಫ್ರೆಂಡ್ಸ್ ಇಲ್ಲ ಅಂದರೆ ಇರೋಕ್ಕಾಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಗೊತ್ತಾ, ನಿಜ ಹೇಳಬೇಕು ಅಂದರೆ ಕಷ್ಟ ಕಾಲದಲ್ಲಿ ಸಂಬಂಧಿಕರಿಗಿಂತ ರಿಲೇಷನ್ಸ್ಗಿಂತ ಆಗೋದೇ ಸ್ನೇಹಿತರು. ಇದು ನನ್ನ ಲೈಫಲ್ಲಿ ಕೂಡ ನಾನು ನಡೆದಿದೆ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನನ್ನ ತುಂಬ ಏನಪ್ಪ ಅಂದರೆ ಕಷ್ಟ ಕಾಲದಲ್ಲಿ ಆಗಿದ್ದೇ ನನ್ನ ಫ್ರೆಂಡ್ಸ್ ಅಂತ ಹೇಳ್ಬೋದು. ಯಾಕಂದರೆ ನಾನು ಅದನ್ನ ಮರೀಬಾರ್ದು, ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ, ಹಾಗಾಗಿ ಹೇಳಿದೆ ಅಷ್ಟೇ. ಗೈಸ್ ಇವರೆಲ್ಲ ನನ್ನ ನರ್ಸಿಂಗ್ ಫ್ರೆಂಡ್ಸ್. ಅಂದರೆ ಇವ್ರು ರೂಪ ಅವ್ರ ಹೆಸರು, ಬಟ್ ನಾವು ರೂಪಕ್ಕ ಅಂತ ಕರಿತೀವಿ. ಅವ್ರು ನಮಗಿಂತ ಸೀನಿಯರ್. ಯಾಕೆಂದರೆ ಅವರಿಗೆ ನಾವು JNM ಮಾಡಬೇಕಾದ್ರೇ ಆಲ್ರೆಡಿ ಮದುವೆ ಆಗಿ ಮಕ್ಕಳಿದ್ರು ಇಬ್ಬರು.
ಒಬ್ಬರು 8 ಇಯರ್ಸು 10 ಇಯರ್ಸ್ ಅನ್ನೋ ರೇಂಜಲ್ಲಿ ಇದ್ದರು. ಆ ಮೂಮೆಂಟಲ್ಲಿ ಅವ್ರ ಮನೆಯವರು ನಿಜವಾಗ್ಲೂ ಯಾರೂ ಕಳ್ಸೋಕ್ಕೆ ಇಷ್ಟಪಡಲ್ಲ, ಬಟ್ ಅವರು ಎಷ್ಟು ಎಫರ್ಟ್ ಹಾಕಿ ಅವ್ರನ್ನ ಓದಿಸಿದ್ರು ಅಂದರೆ ನಿಜವಾಗ್ಲೂ ಇಂಥ ಗಂಡನ ಪಡೆಯೋಕ್ಕೆ ರೂಪಕ್ಕ ತುಂಬ ಪುಣ್ಯ ಮಾಡಿದರು ಅಂತ ಅನಿಸುತ್ತೆ. ನಿಜ ಹೇಳ್ಬೇಕಂದ್ರೆ ಅವರೊಂಥರ ಇನ್ಸ್ಪೈರ್ ಅಂತಲೇ ಹೇಳ್ಬೋದು ಗೈಸ್. ಯಾಕೆ ಗೊತ್ತಾ, ತುಂಬ ನಾನು ಎಷ್ಟೋ ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲೇ ನೋಡಿದ್ದೀನಿ, ಈ ಥರ ಒಂದು ಫ್ಯಾಮಿಲಿ ಮೆಂಬರ್ ನಾನು ನೋಡೇ ಇಲ್ಲ. ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದ್ದಾರೆ, ಅವ್ರ ಬಾಂಡಿಂಗ್ ಹಂಗಿದೆ. ಅವಾಗಿಂದ ಯಾರೇ ಆಗಲಿ, ನಮ್ಮದು ಪ್ರಾಕ್ಟಿಕಲು ಥಿಯರಿ ಎರಡೂ ಇರುತ್ತೆ ಗೈಸ್. ಬೆಳಗ್ಗೆ ನಾವು 7 ಗಂಟೆಗೆ ಮನೆ ಬಿಟ್ಟರೆ ಸಂಜೆ 7 ಆಗ್ತಿತ್ತೇನೋ, ಅಷ್ಟೊತ್ತಾದ್ರೂ ಅವ್ರ ಮನೆಯವರೇ ಎಲ್ಲ ಮಕ್ಕಳು ಮೇಂಟೈನ್ ಮಾಡಿಕೊಂಡು, ಅವ್ರ ಮನೆ ಮೇಂಟೈನ್ ಮಾಡಿಕೊಂಡು, ಅವ್ರ ಕೆಲಸ ಮಾಡಿಕೊಂಡು ಇಷ್ಟೆಲ್ಲ ಮಾಡಿದರು. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅನ್ಬೇಕು ಅವ್ರ ಮನೆಯವ್ರಿಗೆ. ಅಷ್ಟೇ ಅಲ್ಲದೆ ಅವ್ರ ಮನೆಯವರೇ ಅವರನ್ನು ಓದಿಸಿದ್ದು ಕೂಡ. ನಿಜವಾಗ್ಲೂ ಇಂಥ ಗಂಡನ ಪಡಿಯೋಕೆ ಅವ್ರು ಪುಣ್ಯ ಮಾಡಿದರು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಒಂಥರ ಖುಷಿ ಅನಿಸುತ್ತೆ ಅವ್ರನ್ನ ನೋಡಿದ್ರೆ. ಏನೋ ಹೇಳ್ಬೇಕಂತ ಅನ್ನಿಸ್ತು. ಅವರಿಬ್ಬರು ಯಾವಾಗಲೂ ಇದೇ ಥರ ಇರಲಿ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಆಲ್ರೆಡಿ ಮುಗಿದೋಗಿದೆ, ಬಟ್ ಇದರಲ್ಲಿ ಹೇಳಿದೆ ಅಷ್ಟೇ, ನಿಮ್ಮ ಲೈಫ್ ಏನು ನಗ್ನಗ್ತಾ ಖುಷಿಯಾಗಿರಲಿ ಅಂತ. ಈಗ ಗೈಸ್ ನನ್ನ ನೆಕ್ಸ್ಟು ಏನು ಗೊತ್ತಾ, ಇದು ಅಕ್ಷಯ ತೃತೀಯ ದಿನ ಪೂಜೆ ಮಾಡಿದ್ದಂಥದ್ದು. ಸೊ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅಕ್ಷಯ ತೃತೀಯ ಹಾಗೆ ಎಷ್ಟೊಂದು ದಿನ ಆಗಿದೆ, ಇವಾಗ ಶೇರ್ ಮಾಡ್ತೀರಾ ಅಂತ ಅಂದ್ಕೋಬೇಡಿ. ಬಟ್ ವಿಡಿಯೋ ಮಾಡ್ಕೊಂಡಿದ್ದೆ, ಅಪ್ಲೋಡ್ ಮಾಡೋಣ ಅಂದ್ಕೋತಿದ್ದೆ, ಬಟ್ ಮಾಡಿರಲಿಲ್ಲ. ಅದಕ್ಕೋಸ್ಕರ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ. ಇದು ಪೂಜೆದೇ ಅಲ್ವಾ, ಸೊ 2 ಪೂಜೆದೇ ಆಗುತ್ತೆ ಅಂಥೇಳಿ ಇದರಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಅಕ್ಷಯ ತೃತೀಯ ದಿನ ನಾನೇನು ಬಂಗಾರ ಏನು ಕೊಂಡ್ಕೊಂಬಂದಿರಲಿಲ್ಲ ಗೈಸ್. ಹೇಳ್ಬೇಕಂದ್ರೆ ಎಷ್ಟು ಮೂಗುತಿ ಅಂತಾರಲ್ಲ, ಅದು ನಾನು ಅಲ್ಲೇ ಮುಂಚೆನೇ ತೊಗೊಂಡಿಟ್ಟಿದ್ದೆ. ಆ ಒಂದು ಅಂದರೆ ಮೂಗಿಗೆ ಹಾಕ್ತೀವಲ್ಲ ಮೂಗುತಿ, ಅಷ್ಟೇ ನಾನು ತಗೊಂಡಿದ್ದು. ಅದನ್ನೇ ಪೂಜೆ ಮಾಡಿದ್ದ ಅಂಥದ್ದು. ಹೇಳಬೇಕಂದ್ರೆ ನೋಡಿ, ಈ ರೀತಿ ನಾನು ಅಕ್ಷಯ ತೃತೀಯ ದಿನ ಪೂಜೆ ಮಾಡಿರೋ ಅಂಥದ್ದು. ಅಕ್ಷಯ ತೃತೀಯ ಅಂದರೆ ತುಂಬ ಒಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳ್ತಾರೆ ಕೆಲವರು. ನಾನು ಜಾಸ್ತಿ ಏನೋ ಆಡಂಬರ ಏನೂ ಮಾಡಿಲ್ಲ. ಹೇಳ್ಬೇಕಂದ್ರೆ ನಾನು ಒಬ್ಬರು ಯೂಟ್ಯೂಬರ್ ಫಾಲೋ ಮಾಡ್ತೀನಿ, ಅವ್ರು ಹೇಳಿದ ರೀತಿಯಲ್ಲೇ ನಾನು ಪೂಜೆ ಮಾಡಿರೋ ಅಂಥದ್ದು. ನಿಜ ಹೇಳ್ಬೇಕಂದ್ರೆ ನಾನು ಅವರು ಹೇಳ್ದಾಗಿಂದ ನಾನು ಅವ್ರನ್ನ ಫಾಲೋ ಮಾಡ್ತಾ ಇರೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ತುಂಬ ಪಾಸಿಟಿವ್ ವೈಬ್ಸ್ ಕಾಣ್ತಾ ಇದ್ದೀನಿ ಹೇಳ್ಬೇಕಂದ್ರೆ. ಹಾಗಾಗಿ ನಿಜ ಲಕ್ಷ್ಮೀ ಇದು ಅಂದರೆ ಇದು ಏನದು ಅಕ್ಷಯ ತೃತೀಯ ದಿನ ಕುಬೇರ ಲಕ್ಷ್ಮಿ ಪೂಜೆ ಮಾಡ್ತಾರಲ್ವ. ಸೊ ಹಾಗಾಗಿ ನಾನು ಪೂಜೆ ಮಾಡಿದ್ದೆ. ಅವ್ರು ಯಾವ್ಯಾವ ರೀತಿ ಹೇಳ್ತಾರೋ ಅದೇ ಪರ್ಪಸಲ್ಲೇ ನಾನು ಕೂಡ ಪೂಜೆ ಮಾಡಿರೋ ಅಂಥದ್ದು. ಅವರನ್ನು ನಂಬಿ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನಗೇನೋ ಪಾಸಿಟಿವ್ ವೈಬ್ಸ್ ಇದೆ. ಸೊ ಅದಕ್ಕೋಸ್ಕರ ನಾನು ಈ ಥರ ಅಕ್ಷಯ ತೃತೀಯ, ವರಮಹಾಲಕ್ಷ್ಮಿ ಮತ್ತು ದೀಪಾವಳಿ ಇಷ್ಟನ್ನು ನಾನು ಅವ್ರು ಯಾವ ರೀತಿ ಪೂಜೆ ಹೇಳ್ತಾರೋ ಅದೇ ಥರನೇ ಫಾಲೋ ಮಾಡೋದು ಕೂಡ. ಹಾಗೆ ಇಷ್ಟು ಕೆಲವೊಂದನ್ನು ಮಾಡೋಕ್ಕಾಗುತ್ತೆ, ಕೆಲವೊಂದು ಮಾಡೋಕ್ಕಾಗಲ್ಲ ಗೈಸ್. ಬಟ್ ಅವರು ಸಿಂಪಲಾಗಿದೆ ಅನ್ನೋದಾದರೆ ನಾನು ಫಾಲೋ ಮಾಡ್ತೀನಿ. ತುಂಬ ಜಾಸ್ತಿ ಅಂದರೆ ಮಾಡೋಕ್ಕಾಗಲ್ಲ ಅಲ್ವಾ, ಕೆಲವು ಸಲ ನಡೆಸೋಕ್ಕೂ ಆಗಲ್ಲ ಅಷ್ಟೆಲ್ಲ. ಎಷ್ಟು ಸಿಂಪಲಾಗಿದೆ ಅನ್ನೋದಾದರೆ ನಾನು ಈ ಥರ ಸಿಂಪಲಾಗಿರೋದನ್ನು ಮಾತ್ರ ಫಾಲೋ ಮಾಡಿ ಮಾಡೋ ಅಂಥದ್ದು. ಬಟ್ ವರಮಹಾಲಕ್ಷ್ಮಿ ಮತ್ತು ಅಕ್ಷಯ ತೃತೀಯ, ದೀಪಾವಳಿ ಇದು 3ಕ್ಕೂ ನಾನು ತುಂಬ ಎಫರ್ಟ್ ಹಾಕಿ ಅವ್ರು ಯಾವ ಮೆಥಡಲ್ಲಿ ಹೇಳ್ತಾರೋ ಅದೇ ಮೆಥಡಲ್ಲೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ನನ್ನ ಒಂದು ರುಟೀನ್ ಅನ್ನೋ ಥರನೇ ಆಗಿದೆ. ಬಟ್ ಅದೇನೋ ಗೊತ್ತಿಲ್ಲ, ಪಾಸಿಟಿವ್ ಆಗೂ ಇದೆ. ಅದಕ್ಕೋಸ್ಕರ ನೋಡಿ, ಈ ರೀತಿ ಅವರು ಹೇಳಿದರು. ಏನಿಲ್ಲ, ಜಸ್ಟು ಪೂಜೆ ಕಳಸ ಇಟ್ಬಿಟ್ಟು ಅವ್ರು ರಂಗೋಲಿ ಹಾಕೋದಕ್ಕೆ ಹೇಳಿದರು. ರಂಗೋಲಿ ಆಮೇಲೆ ಶ್ರೀಚಕ್ರ ಅದೇನೇನೋ ಹೇಳಿದರು. ಸೊ ಅದೆಲ್ಲ ಹಾಕಿಬಿಟ್ಟು ಈ ರೀತಿ ನಾನು ಪೂಜೆ ಮಾಡಿದ್ದೆ ಸಿಂಪಲಾಗಿ. ಜಾಸ್ತಿ ಏನೂ ಆಡಂಬರದ್ದು ಏನೂ ಇರಲಿಲ್ಲ ಪೂಜೆ. ತುಂಬ ಚೆನ್ನಾಗಿತ್ತು. ಅವ್ರು ಹೇಳಿದ್ದು ನನಗೂ ಇಷ್ಟ ಆಯಿತು. ಸೊ ಹಾಗಾಗಿ ಈ ರೀತಿ ಪೂಜೆ ಮಾಡಿದ್ದೆ. ಏನಿಲ್ಲ ಗೈಸ್, ಅವ್ರು ಹೇಳಿದ್ದು ಇಷ್ಟೇ. ತಮಗೆ ತುಂಬಿಟ್ಟು ಅದರಲ್ಲಿ ಅಕ್ಕಿ, ಆಮೇಲೆ ಡ್ರೈ ಫ್ರೂಟ್ಸು, ಅಡಿಕೆ, ಅರಿಶಿನ ಕುಂಕುಮ ಹಾಕುವಂಥದ್ದು, ಮತ್ತು ಬಳೆ, ಇದು ಮಡ್ಲಕ್ಕಿ ತುಂಬೋದು, ಅದೇನೋ ಮಡ್ಲಕ್ಕಿದು ಇದರಲ್ಲೇ ಹಾಕಿದ್ದೀವಲ್ವ ತಮಗೆಲಿ. ಸೊ ಹಾಗಾಗಿ ನಾನು ಅವ್ರು ಹೇಳಿದ್ದು ಇಷ್ಟೇ. ಹಾಗೆ ಒಂದು ಕಪ್ಪಲ್ಲಿ ಕಾಯಿನ್ಸ್ ಹಾಕಿ, ಆಮೇಲೆ ಇದು ಬಳೆ ಇಡಬೇಕು, ಫಲ ತಾಂಬೂಲ ಇಡಬೇಕು ಅಂತ ಹೇಳಿದರು. ಹಾಗೆ ಶ್ರೀಚಕ್ರ ಅದೇನೋ ಹೇಳಿದ್ರಲ್ಲ ಅದನ್ನು ಬರೀಬೇಕು ಅಂತ ಹೇಳಿದರು. ಮತ್ತು ಬ್ಲೌಸ್ ಪೀಸು ಹೊಸದೇ ಆಗಿರಬೇಕು ಅಂತ ಹೇಳಿದರು. ಅದೆಲ್ಲ ತಂದುಬಿಟ್ಟು ಈ ರೀತಿ ನಾನು ಪೂಜೆ ಮಾಡಿದ್ದೆ.
ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ, ಪಾಸಿಟಿವ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಹೇಳ್ತಾರೆ ಗೈಸ್ ಅವರು. ನಾನು ಅವ್ರಿಗೆ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಏನೋ ಪಾಸಿಟಿವ್ ವೈಬ್ ಇದೆ. ನಿಮಗೆಲ್ರಿಗೂ ಇಷ್ಟ ಆದರೆ ನೀವು ಕೂಡ ಫಾಲೋ ಮಾಡಿ. ತುಂಬ ಚೆನ್ನಾಗಿ, ನನಗಂತೂ ಪಾಸಿಟಿವ್ ವೈಬ್ ಇದೆ. ಹಾಗಂತ ಏನು ಎಲ್ಲದೂ ಆಗಿದೆ ಅಂತ ಹೇಳ್ತಿಲ್ಲ, ಕೆಲವೊಂದು ವಿಷಯದಲ್ಲಿ ಓಕೆ ನನಗಿಷ್ಟ ಆಗಿದೆ, ಸೊ ನಾನು ಹಾಗಾಗಿ ಮಾಡ್ತಾಯಿದ್ದೀನಿ. ನಿಮಗೂ ಯಾರಿಗಾದರೂ ಕಷ್ಟ ಇದ್ದರೆ ನೀವು ಕೂಡ ಅವರು ಫಾಲೋ ಮಾಡೋರಿದ್ದರೆ ಮಾಡಿ ನಿಮಗೆ ಗೊತ್ತಾಗುತ್ತೆ. ತುಂಬ ಜನ ಅವರು ಫಾಲೋ ಮಾಡ್ತಿದ್ದಾರೆ ಹೇಳಬೇಕಂದ್ರೆ. ನನಗೂ ಇಷ್ಟ ಆಯಿತು, ಹಾಗಾಗಿ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ನನ್ನ ಒಂದು ಪೂಜೆ ಆಗಿತ್ತು. ಅಕ್ಷಯ ತೃತೀಯಕ್ಕೆ ಏನಾದರೂ ತೊಗೋಬೇಕಂತಾರೆ, ಬಟ್ ಇವಾಗ ತುಂಬ ಕಾಸ್ಟ್ಲಿ ಇದೆ ಅಲ್ವಾ ಗೋಲ್ಡ್ ರೇಟು. ಹಾಗಾಗಿ ನಾನು ಮೂಗುತಿ ಅಂದರೆ ಮೂಗ್ಬಟ್ಟು ಅಂತೀವಿ ನಮ್ಮ ಸೈಡು, ಮೂಗುತಿಯನ್ನೇ ತಂದುಬಿಟ್ಟು ನಾನು ತಂಬಿಗೆಯಲ್ಲಿ ಹಾಕಿರೋ ಅಂಥದ್ದು. ಬೆಳ್ಳಿ ಕಾಯಿನ್ ಇದೆ ಮನೇಲಿ, ಅದನ್ನೇ ಬೆಳ್ಳಿ ಕಾಯಿನು ಅಂದರೆ ಬೆಳ್ಳಿದು ಕಾಯಿನ್ ಗಣೇಶಂದು, ಸೊ ಅದನ್ನೇ ಹಾಕಿರ್ತೀನಿ. ಅದು ಹೋದ ವರ್ಷ ತೊಗೊಂಡಿದ್ದೆ ಬೆಳ್ಳಿದು, ಈ ವರ್ಷ ಮೂಗುತಿ ತೊಗೊಂಡಿದ್ದೀನಿ ಅಷ್ಟೇ. ಸೊ ಈ ರೀತಿ ಮೂಗುತಿನ ಅದು ಅಕ್ಷಯ ತಂಬಿಗೆಯಲ್ಲಿ ಹಾಕಿ ಪೂಜೆ ಮಾಡಿದ್ದು. ಪಕ್ಕದಲ್ಲಿ ಇದೇನು ಕಾಣಿಸ್ತಿದೆ ಅಲ್ಲ, ಆ ಒಂದು ಕಪ್ಪಲ್ಲಿ ಕಾಯಿನ್ಸ್ ಹಾಕ್ಬಿಟ್ಟು ಅದರ ಪೂಜೆ ಮಾಡಬೇಕು ಅಂತ ಹೇಳಿದರು. ಆ ಥರನೇ ನಾನು ಅವ್ರು ಯಾವ್ಯಾವ ಥರ ರೂಲ್ಸ್ ಹೇಳಿದ್ರು ಅದೇ ಥರನೇ ಫಾಲೋ ಮಾಡಿ ಪೂಜೆ ಮಾಡಿರೋ ಅಂಥದ್ದು. ಇದೆಲ್ಲ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮಗೇನಾದರೂ ಅವ್ರು ಯಾರು ಆ ಫಾಲೋವರ್ ಬೇಕು, ನಿಮಗಿಷ್ಟ ನಾವು ಮಾಡ್ತೀವಿ ಅನ್ನೋದಾದರೆ ನಾನು ನಿಮಗೆ ಅವ್ರ ಲಿಂಕ್ ಬೇಕಾದ್ರೆ ಕಳಿಸ್ತೀನಿ, ನೀವು ಮಾಡೋರಿದ್ದರೆ ಮಾಡ್ಬೋದು. ಓಕೆನಾ. ಈ ರೀತಿ ತುಂಬ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ನನಗಂತೂ ಓಕೆ, ಎಷ್ಟೋ ಪರವಾಗಿಲ್ಲ ಅನ್ನೋ ಥರ ಅನಿಸಿದೆ, ಹಾಗಾಗಿ ನಾನು ಮಾಡ್ತಾಯಿದ್ದೀನಿ. ಅಕ್ಷಯ ತೃತೀಯ, ದೀಪಾವಳಿ ಮತ್ತು ವರಮಹಾಲಕ್ಷ್ಮಿ, ಇದು 3 ಮಾತ್ರ ನಾನು ಅವ್ರು ಹೇಳಿದ್ರು ಇದರಲ್ಲೇ ಫಾಲೋ ಮಾಡೋದು. ಹಾಗಾಗಿನೇ ಓಕೆ ಅನ್ನೋ ಥರ ಪಾಸಿಟಿವ್ ವೈಬ್ಸ್ ಇದೆ. ಹಾಗೆ ನಿಮ್ಗೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆನಾ ಗೈಸ್, ಇಲ್ಲಿಗೆ ನನ್ನ ಏನದು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ರೀತಿ ಇತ್ತು ನನ್ನ ಅಕ್ಷಯ ತೃತೀಯದ ದಿನ. ಅವರು ದೀಪಗಳನ್ನು ಬರೀ 2 ಇಟ್ಟಿದ್ದೀರಾ ಅಂತ ಅನ್ಕೋಬೋದು. ಇಲ್ಲ, ಅವ್ರು ಹೇಳಿದರು 4 ಅಥವಾ 2 ಈ ಥರ ಸಮ ಪ್ರಮಾಣದಲ್ಲಿ ಇಡಿ ಅಂತ ಹೇಳಿದರು. ನಾನಿಲ್ಲಿ ಏನದು ಕಾಮಾಕ್ಷಿ ದೀಪ ಯಾವಾಗಲೂ ಇಡ್ತೀನಿ, ಸೊ ನನಗೆ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಕಾಮಾಕ್ಷಿ ದೀಪ ಇಡುವಾಗ ಇನ್ನೊಂದು ದೀಪ ಇಡಬಾರ್ದಂತೆ, ಬಟ್ ಹಾಗಾಗಿ ನಾನು ಇಡ್ತಿರ್ಲಿಲ್ಲ. ಕಾಮಾಕ್ಷಿ ದೀಪನೇ ನಡೆಸ್ಕೊಂಬಂದಿರೋದು, ಅದನ್ನೇ ಪೂಜೆ ಮಾಡ್ತಿರೋವಂಥದ್ದು. ಬಟ್ ಇವಾಗ ಅವರು ಹೇಳಿದರು ಸಮ ಪ್ರಮಾಣದಲ್ಲಿ ದೀಪ ಹಚ್ಚಬೇಕು ಅಂತ, ಸೊ ಹಾಗಾಗಿ 2 ಅಥವಾ 4 ಅಥವಾ 6, 4ರಿಂದ ಹಚ್ಚಿರಿ. ಹಾಗಾಗಿ ಈ ರೀತಿ ಪೂಜೆ ಮಾಡಿದಂಥದ್ದು. ನಿಮಗೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಇಲ್ಲಿಗೆ ನನ್ನ ಲಾಗ್ನ ಲೈವ್ ಅಂತ ಹೇಳಿ ಅದು ರೂಢಿಯಾಗಿಬಿಟ್ಟಿದೆ, ಹಾಗಾಗಿ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆನಾ, ಹೋಗಿ ಬರೋಣ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಗೈಸ್. ಓಕೆನಾ, ಬಾಯ್.